ಈಗಾಗಲೇ ಕರ್ನಾಟಕ ಪಾಪ ಅವ್ರಿಗಿರೋದು ಒಂದೇ ರಾಜ್ಯ ದೇಶದಲ್ಲಿ, ಹಿಮಾಚಲ್ ಪ್ರದೇಶ. ಅವ್ರ ಪಾಪರಾಗಿ ದೇವಸ್ಥಾನದ ಉಂಡಿಗೆಲ್ಲ ಕನ್ನ ಹಾಕ್ತಾವ್ರೆ. ಇನ್ನು ತೆಲಂಗಾಣದ ರೇವಂತ್ ರೆಡ್ಡಿ ಅವನು ಹೇಳಿದಾನೆ, ಹ್ಯಾಂಡ್ಸ್ ಆಫ್, ನನ್ನ ಹತ್ರ ಏನೂ ಇಲ್ಲ, ಮಕ್ಕಳಿಗೊಂದು ಎಜುಕೇಶನ್ ಕೊಡ್ತೀನಿ ಅಷ್ಟೇ, ಅದು ಬಿಟ್ರೆ ನನ್ನ ಹತ್ರ ಅವ್ರಿಗೆ ಬಟ್ಟೆ ಹೊಲ್ಸಕ್ಕೂ ದುಡ್ಡಿಲ್ಲ ಅಂತ ಹೇಳಿದಾನೆ. ಬಟ್ಟೆ ಹೊಲ್ಸಕ್ಕೂ ದುಡ್ಡಿಲ್ಲ, ಮಕ್ಕಳಿಗೆ ಶೂ ಕೊಡೋಕ್ಕೂ ದುಡ್ಡಿಲ್ಲ, ಆ ಪರಿಸ್ಥಿತಿ ಅಂತ ಅವ್ರು ಹೇಳಿದ್ದಾರೆ. ಈಗ ಇರೋದು ಇಲ್ಲಿ ಬಲಾಢ್ಯರಿರೋದು ಇಲ್ಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಲ್ಲೇ ಇರೋದು. ಪ್ರಿಂಟ್ ಹೊಡಿಯೋ ಮಿಷಿನ್ ಇಲ್ಲೇ ಇರೋದು, ಕರ್ನಾಟಕದಲ್ಲೇ ಇರೋದು. ಅದಕ್ಕೆ ಇಲ್ಲಿಂದಾನೇ ದುಡ್ಡು ಪೂರ್ತಿ ಬಿಹಾರ ಚುನಾವಣೆಯ ಪೂರ್ತಿ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ಇದು ATM ಆಗಿ ಬಿಹಾರಕ್ಕೆ ಹೋಗ್ತಾ ಇದೆ. ಬಂದಿದ್ನಲ್ಲ ಅವನ ಯಾರೋ ಯಾರೋ ದುಡ್ಡು ಸಿಕ್ತಲ್ಲ, ಚಿನ್ನದ ಗಟ್ಟಿ ಪಪ್ಪಿ ಅದು ಗಟ್ಟಿ ಇತ್ತಲ್ಲ, ಅದು ಅಲ್ಲಿಗೆ ಹೋಗ್ಬೇಕಾಯ್ತು. ದುಡ್ಡು ನೋಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಆಗ್ತೈತೆ, ಕಳ್ಸಕ್ಕಾಗಲ್ಲ, ಹೆಲಿಕಾಪ್ಟರ್ ಅಲ್ಲಿ ಹಿಡ್ದಾಕ್ಬಿಡ್ತಾರೆ ಅಲ್ಲಿ ಅಂತ ಹೇಳಿ ಎಲ್ಲ ಚಿನ್ನದ ಗಟ್ಟಿ ಮಾಡಿ ಹಾಕಿದ. ಅದನ್ನ ಹಿಡ್ದಾಕದ್ಮೇಲೆ ಬೇರೆ ವಿಧದಲ್ಲಿ ಈಗ ಮೊನ್ನೆ ಮಿನಿಸ್ಟರ್ಗಳನ್ನೆಲ್ಲ ಕರೆದು ಡಿನ್ನರ್ ಪಾರ್ಟಿ ಮಾಡಿ ಎಲ್ಲರಿಗೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಆ ರೇಟ್ ಪ್ರಕಾರ ಈಗೆಲ್ಲ ದುಡ್ಡು ಕಳಿಸಿದ್ದಾರೆ. ಎಲ್ಲ ಆಲ್ರೆಡಿ ಪೇಮೆಂಟ್ ಆಗೋಟಿದೆ, 100% ಕಳಿಸ್ಬಿಟ್ಟಿದ್ದಾರೆ. ಬಿಹಾರಕ್ಕೆಲ್ಲ ಹೋಗಿದೆ. ಬಿಹಾರದಲ್ಲಿ ಹೋಗಿ ಕಾಂಗ್ರೆಸ್ ಪಾರ್ಟಿ ದುಡ್ಡು ಹಂಚ್ತಾವ್ರೆ ಅವಾಗ. ಅದರಿಂದ ಕರ್ನಾಟಕದ ಹಣ, ಟ್ಯಾಕ್ಸ್ ಪೇಯರ್ಸ್ ಹಣ ಬಿಹಾರದ ಪಾಲಾಗ್ತಾ ಇದೆ. ಅವ್ರಿಗೆ ಬೇರೆ ಜಮೀನ್ ಬೇರೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಜಮೀನ್ ಬೇರೆ ಕೊಡ್ತೀನಿ ಅವ್ರಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಗುಂಡ್ಲುಪೇಟೆಯಲ್ಲಿ ನಾವು ರೈತರಿಗೆ ಜಮೀನ್ ಕೊಡಿ, ನಮ್ಮವ್ರಿಗೆ ಜಮೀನ್ ಕೊಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ಅವರು ಬಿಹಾರದವ್ರಿಗೂ ಕೊಡ್ತಾರೆ, ಕೇರಳದಲ್ಲಿ ಆನೆ ತುಳಿತಾ ಇದ್ರೆ ಅಲ್ಲಿಗೂ ದುಡ್ಡು ಕೊಡ್ತಾರೆ. ಅಲ್ಲಿ ಮನೆ ಕಟ್ಟಕ್ಕೆ 10 ಕೋಟಿ ರೂಪಾಯಿ ಮೊನ್ನೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕೇರಳದಲ್ಲಿ ಮನೆ ಕಟ್ಟಕ್ಕೆ. ಯಾಕಂದ್ರೆ ನಮ್ಮವರು ಎಲ್ಲ ಮನೆಗಳು ಮಹಾರಾಜರ ಮನೆ ಇದ್ದಂಗಿದೆ. ಎಲ್ಲ ಇಡೀ ಕರ್ನಾಟಕದಲ್ಲಿ ಬಡವ್ರ ಮನೆ ಮಹಾರಾಜರ ಮನೆ ಇದ್ದಂಗೈತೆ, ಅಶೋಕನ ಮನೆ ಇದ್ದಂಗೈತೆ, ಚಲವಾದಿ ಮನೆ ಇದ್ದಂಗೈತೆ. ಅದಕ್ಕೆ ದುಡ್ಡನ್ನ ಅಲ್ಲಿ ಕಳಿಸ್ತಾ ಇದ್ದಾರೆ ಕೇರಳ. ಕಾನೂನು ಪ್ರಕಾರ ಸೈಂಟಿಫಿಕ್ ಆಗಿ ಏನೇ ಮಾಡಿದ್ರು ನಮ್ಗೆ ಬೆಂಬಲ ಇದೆ. ರೈತರಿಗೆ ಒಳ್ಳೇದಾಗ್ಬೇಕಷ್ಟೇ.